ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಹೆಡ್ಲೈನ್ಸ್. ಶಾರ್ಟ್ ಸರ್ಕ್ಯೂಟ್ನಿಂದ ಅಂಗಡಿಗೆ ಆಕಸ್ಮಿಕ ಬೆಂಕಿ, ಲಕ್ಷಾಂತರ ಮೌಲ್ಯದ ನಷ್ಟ. ಸಿಡಿ ಕೇಸ್ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹ, ಡಿಎಸ್ಎಸ್ ರಾಜ್ಯ ಸಂಚಾಲಕರ ಒತ್ತಾಯ. ಎಂಆರ್ಟಿ ತಾಂಬೋಳಿಯಿಂದ ಧನ ಸಹಾಯ, ಕುಟುಂಬಕ್ಕೆ ಸಾಂತ್ವನ ಹೇಳಿಕೆ. ಮೊಸರು ನಾಡಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ, ಹರ್ಷ ವ್ಯಕ್ತಪಡಿಸಿದ ಜನತೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಚುನಾವಣೆಗೆ ಸಾಹಿತಿ ನಾಮಪತ್ರ ಸಲ್ಲಿಕೆ. ಹೆಡ್ಲೈನ್ಸ್ ಪ್ರಾಯೋಜಕರು: ಫಾರ್ ದಶಕ್ 50% ಆಫರ್ ಆನ್ ಆಲ್ ಕೋರ್ಸಸ್ ಆಟ್ ಆಸ್ಪೈರ್ ಸ್ಪಿರಿಟ್ ಟ್ರೈನಿಂಗ್ ಸೆಂಟರ್. ಒಳ್ಳೆಯ ಬಂಗಾರ, ಬೆಸ್ಟ್ ಡಿಸೈನ್ಸ್, ನ್ಯಾಯವಾದ ಮೇಕಿಂಗ್ ಚಾರ್ಜಸ್, ಫೇರ್ ಪ್ರೈಸ್ ಪ್ರಾಮಿಸ್, ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್. ಉತ್ತಮ ರುಚಿಕರ ಊಟ ಹಾಗೂ ತಿಂಡಿ, ವೆಜ್ ಅಂಡ್ ನಾನ್ ವೆಜ್ ವೆರೈಟೀಸ್, ಹೋಟೆಲ್ ಸ್ಪೈಸಿ ವೈಟ್. ನಿಮ್ಮ ಜೀವನದ ಎಲ್ಲ ಕಠಿಣ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ. ಪಂಡಿತ್ PM ಭಟ್ ಗುರೂಜಿ. ಆಕಸ್ಮಿಕವಾಗಿ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ 2 ಅಂಗಡಿಗಳು ಬೆಳ್ಳಂಬೆಳಗ್ಗೆ ಭಸ್ಮವಾಗಿರುವ ಘಟನೆ ವಿಜಯಪುರ ಜಿಲ್ಲೆಯ ತಿಕೋಟಾ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಲ್ಲಿ ನಡೆದಿದೆ. ಇನ್ನು ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಲು ಹರಸಾಹಸ ಪಡುತ್ತಿದ್ದಾರೆ. ಅಲ್ಲದೆ ಅಂಗಡಿಯಲ್ಲಿದ್ದ ಲಕ್ಷಾಂತರ ಮೌಲ್ಯದ ವಸ್ತುಗಳು ಹಾನಿಯಾಗಿದ್ದು ಅಂಗಡಿಯ ಮಾಲೀಕರ ಹೆಸರು ತಿಳಿದು ಬಂದಿಲ್ಲ. ಈ ಕುರಿತು ತಿಕೋಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯದಲ್ಲಿ ತಲ್ಲಣ ಸೃಷ್ಟಿಸಿರುವ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಸೇರಿದೆ ಎನ್ನಲಾದ ರಾಸಲೀಲೆ ಸಿಡಿ ಪ್ರಕರಣ ಹಲವು ದಿನಗಳ ಹೈಡ್ರಾಮಾ ನಂತರ ಸಂತ್ರಸ್ತೆ ಯುವತಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಅದಕ್ಕಾಗಿ ಸಂತ್ರಸ್ತೆಗೆ ಸೂಕ್ತ ಭದ್ರತೆ ನೀಡಬೇಕೆಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಡಿಜಿ ಸಾಗರ್ ಹೇಳಿದರು. ವಿಜಯಪುರದಲ್ಲಿ ಮಾತನಾಡಿದ ಅವರು, ಸಂತ್ರಸ್ತೆಯ ಕುಟುಂಬಕ್ಕೆ ಜೀವ ಭಯವಿದ್ದು ಸರ್ಕಾರ ಆ ಕುಟುಂಬಸ್ಥರಿಗೆ ಸೂಕ್ತ ಭದ್ರತೆ ನೀಡಬೇಕು. ಅಲ್ಲದೆ ಕೂಡಲೇ ಸಂತ್ರಸ್ತೆಗೆ ನ್ಯಾಯ ಒದಗಿಸಿ ತಪ್ಪಿತಸ್ಥ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದರು. ಇನ್ನು ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಹಿಂದೂ ಕೋಮುವಾದಿ ಪ್ಲಾಸ್ಟಿಕ್ ಶಕ್ತಿಗಳು ಇನ್ನಷ್ಟು ಬಲಿಷ್ಠಗೊಂಡಿವೆ. ಸಿಎಂ ಬಿಎಸ್ ಯಡಿಯೂರಪ್ಪ ಸರ್ಕಾರ ಬಲಿಷ್ಠ ವರ್ಗಗಳ ಮೀಸಲಾತಿ ಹೋರಾಟದಿಂದ ರಕ್ಷಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಬಲಿಷ್ಠ ಮುಂದುವರೆದ ಜಾತಿಗಳಿಗೂ ಮೀಸಲಾತಿಯನ್ನ ಕೊಡುವ ಭರದಲ್ಲಿ ಇದೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ವಂಚನೆಗೆ ಒಳಗಾದ ಸಮುದಾಯಗಳಿಗೆ ಮೀಸಲಾತಿ ನೀಡಬೇಕೆಂಬ ಸಂವಿಧಾನದ ಆಶಯವನ್ನೇ ಬುಡಮೇಲು ಮಾಡಲು ಹೊರಟಿರುವ ಸರ್ಕಾರದ ನಿಲುವುಗಳನ್ನು ವಿರೋಧಿಸಬೇಕಾಗಿದೆ ಎಂದರು. SIT ಮಾಡೋದ್ರ ಮುಖಾಂತರ ತಮ್ಮ ಮುಗಿನ ನೀರು ಕೆಳಗೆ ತಮ್ಮ ಬೇಕಾದಂಥದ್ದನ್ನೇ ಅವ್ರು ಏನಂತಂದರೆ ಆರೋಪಿಯನ್ನೇ ವೈಭವೀಕರಣ ಮಾಡೋದ್ರ ಮುಖಾಂತರ ಒಬ್ಬ ಮಹಿಳೆಗೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ಟಾಲರೇಷನ್ ಮಾಡಿಕೊಂಡು ಇನ್ನೂ ಕೂಡ ಅರೆಸ್ಟ್ ಮಾಡಲಾರ್ದೆ ಆರೋಪಿಯನ್ನು ಹಾಗೆ ಬಿಟ್ಟಿರ್ತಕ್ಕಂಥದ್ದು ತುಂಬ ಅಪರಾಧಾತ್ಮಕವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಕೂಡಲೇ ಆ ಅಪರಾಧಿಯಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರನ್ನು ಕೂಡಲೇ ಬಂಧಿಸಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಮತ್ತು ಸಿಡಿ ಪ್ರಕರಣದಲ್ಲಿ ಲೈಂಗಿಕಕ್ಕೆ ಒಳಗಾಗಿರ್ತಕ್ಕಂಥ ಏನು ಸರಿಯಾದಂಥ ತನಿಖೆ ನಡೆದು ಆ ಮಹಿಳೆಗೆ ನಿಜವಾದಂಥ ನ್ಯಾಯನೇ ಸಿಗಲಿ ಅಂತ ಆಗ್ರಹಿಸಿ ನಿನ್ನೆ ನಾವು ರಾಜ್ಯ ಸಮಿತಿಯಲ್ಲಿ ಸುದೀರ್ಘ ಚರ್ಚೆ ಮಾಡಿ ಆರೋಪಿಯಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿಯನ್ನ ಕೂಡಲೇ ಬಂಧಿಸಬೇಕು ಮತ್ತು ಅನೇಕ ಒಳಗಾಗಿರ್ತಕ್ಕಂಥ ಯುವತಿಗೆ ಕೂಡಲೇ ನ್ಯಾಯನ ದೊರಕಬೇಕು ಅಂತ ಆಗ್ರಹಿಸಿ ನಾವು ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತಕ್ಕಂಥ ಒಂದು ನಿರ್ಧಾರನ ತಗೊಂಡಿದ್ದೀವಿ. ಕರ್ನಾಟಕದಲ್ಲಿ ಯಡಿಯೂರಪ್ಪನ ನೇತೃತ್ವದಲ್ಲಿ ಇರ್ತಕ್ಕಂಥ BJP ಸರ್ಕಾರ 2021-22ರ ಸಾಲಿನ ಬಜೆಟ್ನಲ್ಲಿ 100ಕ್ಕೆ 76% ಇರತಕ್ಕಂಥ ದಲಿತ ಮತ್ತು ಹಿಂದುಳಿದ ವರ್ಗಗಳಿಗೆ ನಿಜವಾದಂಥ ಅನ್ಯಾಯನ ಮಾಡಿದ್ದಾವೆ. ಇವು ಎಲ್ಲವಕ್ಕೂ ಕೂಡಿ 76% ಇರತಕ್ಕಂಥ ಜನಸಂಖ್ಯೆಗೆ ಅವರ ನಿಗಮಗಳಿಗೆ ಕೇವಲ 500 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ದೊಡ್ಡ ಸಮುದಾಯ ಆಗಿರ್ತಕ್ಕಂಥ 116% ಇರ್ಬೋದು ಲಿಂಗಾಯತ ಸಮುದಾಯ, ಆ ಒಂದು ನಿಗಮಕ್ಕೆ ಕೂಡ 500 ಕೋಟಿ ಹೊಂದಿಕೆ ಕೊಟ್ಟಿದ್ದಾರೆ. ಮತ್ತು ಒಕ್ಕಲಿಗ ಸಮುದಾಯ ನಿಗಮಕ್ಕೆ ಅಂತ ಹೇಳಿ 500 ರೂಪಾಯಿನೂ ಕೊಟ್ಟಿದ್ದಾರೆ, 500 ಕೋಟಿ ದುಡ್ಡನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮದು ಅಬ್ಜೆಕ್ಷನ್ ಇಲ್ಲ. ಆದರೆ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 76% ಇರ್ತಕ್ಕಂಥ ಏನು ದಲಿತ ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ
ಅವರ ಏಳಿಗೆಗಾಗಿ ಅವರ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ಹಣ ಕೇವಲ ಅಲ್ಪ ಮಟ್ಟದ ಹಣ. ಇವು ಎಲ್ಲವಕ್ಕೂ ಸೇರಿ 500 ಕೋಟಿ ರೂಪಾಯಿ ಇಟ್ಟಿರ್ತಕ್ಕಂಥದ್ದು. ಮತ್ತು SC STಗಳಿಗೆ 24.1% ಅಂದರೆ 15,000 ಕೋಟಿ ದುಡ್ಡನ್ನು SCP TSPಯಲ್ಲಿ ಅವರ ಅಭಿವೃದ್ಧಿಗೆ ಇಡಬೇಕಾಗಿರ್ತಕ್ಕಂಥದ್ದು ಕಾಯ್ದೆ ಇದೆ, ಅವ್ರ ಜನಸಂಖ್ಯೆ ಅನುಗುಣವಾಗಿ ಇಡಬೇಕು ಅಂಥೇಳಿ. ಆದರೆ ಅದ್ರ ಪ್ರಕಾರನೂ ಕೂಡ SCP TSPಗೂ ಕೂಡ ದುಡ್ಡನ್ನು ಯಡಿಯೂರಪ್ಪನವರು ಕೊಟ್ಟಿಲ್ಲ. ಈ ರೀತಿಯಾಗಿ ಸರ್ಕಾರ ನಡೆಸ್ತಕ್ಕಂಥ ಅಸಂವಿಧಾನಿಕವಾಗಿ ಸರ್ಕಾರ ನಡೆಸ್ತಕ್ಕಂಥ ಎಥಿಕ್ಸ್ ಇರಲಾರ್ದಂಥ ಸರ್ಕಾರ ಈಗ ನಾವು ಧಿಕ್ಕಾರನ ಹೇಳ್ತೀವಿ. ಇದಕ್ಕೆ ಏನಂತಂದರೆ ಈ ಸರ್ಕಾರ ಇವರಿಗೆ ದಮನಿತ ಆಗಿರ್ತಕ್ಕಂಥ ಸಮುದಾಯಗಳಿಗೆ ಇನ್ನೊಂದಿಷ್ಟು ದಮನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ನೀಚ ಸರ್ಕಾರ ಅಂಥೇಳಿ ನಾವು ಸಭೆಯಲ್ಲಿ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ವಿ. ಮತ್ತು ಇವರ ಏಳಿಗೆಗಾಗಿ ಇವರ ಜನಸಂಖ್ಯೆ ಅನುಗುಣವಾಗಿ ಬಜೆಟ್ನಲ್ಲಿ ಹಣನ ವಿನಿಯೋಗಿಸಬೇಕು ಅಂಥೇಳಿ ನಾವು ಏನಂತಂದರೆ ಒಂದು ಕಾರ್ಯಕ್ರಮನ ಮಾಡಬೇಕು ಅಂಥೇಳಿ ರಾಜ್ಯ ಸಮಿತಿಯಲ್ಲಿ ಒಂದು ನಿರ್ಧಾರನ ತೆಗೆದುಕೊಂಡಿದ್ದೀವಿ. ಮತ್ತು ಇಂಥ ಅನೇಕ ವಿಚಾರಗಳು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡಿ ಏನು 70-71 ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಮತ್ತು ಅನೇಕ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ನಿಜವಾದಂಥ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಅನುಚ್ಛೇದಗಳನ್ನು ಒಂದು ಆ ಅಂಶಗಳನ್ನು ಬಳಸೋದ್ರ ಮುಖಾಂತರ ಇವರ ಅಭಿವೃದ್ಧಿಗೆ ಸರ್ಕಾರನ ಸ್ಪಂದಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಇವತ್ತು ಬಿಸಿಲು ಗುದಿರಿಯಾಗಿದೆ. ಸಾಮಾಜಿಕ ಸಮಾನತೆ ಅಂತಕ್ಕಂಥದ್ದು ಇವತ್ತು ಹೇಳಿಕೆ ಮಾತುಗಳಲ್ಲಿ ಇವತ್ತು ಉಳಿದಿದೆ. ಹಾಗಾಗಿ ಸಾಮಾಜಿಕ ಸಮಾನತೆಗಾಗಿ ಇವತ್ತು 130ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಒಂದು ಜಯಂತಿ ಈ 14ನೇ ತಾರೀಕಿಗೆ ಇದೇ 14ನೇ ತಾರೀಕಿನಿಂದ ಏಪ್ರಿಲ್ 30ನೇ ತಾರೀಕುವರೆಗೂ ಕೂಡ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಕೂಡ ನಾವು ಸೆಮಿನಾರ್ಗಳನ್ನು ಮಾಡೋದ್ರ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಕೊಡುಗೆಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಶೋಷಿತ ಜನಾಂಗಗಳಿಗೆ ಅಸಕ್ತ ಜನಾಂಗಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಎಲ್ಲ ಅವಕಾಶಗಳನ್ನು ಮನವರಿಕೆ ಮಾಡಿಕೊಡೋದ್ರ ಮುಖಾಂತರ ನಾವು ಇವತ್ತು ಸಾಮಾಜಿಕ ಸಮಾನತೆಗಾಗಿ ಏನಂತಂದರೆ ಒಂದು ಬೃಹತ್ ವಿಚಾರ ಸಂಕಿರಣಗಳನ್ನು ಮತ್ತು ಸಮಾವೇಶಗಳನ್ನು. ಆಕಸ್ಮಿಕವಾಗಿ ಬೆಂಕಿ ಅವಘಡದಲ್ಲಿ ರೈತರ ಬದುಕು ಬೀದಿಗೆ ಬಂದಿದ್ದು ಆ ರೈತನಿಗೆ MRT ಮೈಬೂಬ್ ಸಾಬ್ ತಾಂಬೋಳಿ ಧನ ಸಹಾಯ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕೋರಳಿ ಗ್ರಾಮದ ಖಾಜಿ ಸಾಬ್ ನದಾಫ್ ಎಂಬಾತನ ಮನೆ ಬೆಂಕಿ ತಗುಲಿ ಸಂಪೂರ್ಣ ಸುಟ್ಟು ಭಸ್ಮವಾಗಿತ್ತು. ಈ ವೇಳೆ ಚಿನ್ನಾಭರಣ, ಬೆಳ್ಳಿ, ದವಸ ಧಾನ್ಯಗಳು ಸೇರಿದಂತೆ ದಿನಬಳಕೆ ವಸ್ತುಗಳು ಸಂಪೂರ್ಣ ಸುಟ್ಟು ರೈತ ಕಂಗಾಲಾಗಿದ್ದ. ಅದಕ್ಕಾಗಿ ಗುತ್ತಿಗೆದಾರ ರಾಜಕಾರಣಿ MRT ಮೈಬೂಬ್ ಸಾಬ್ ತಾಂಬೋಳಿ ಸ್ಥಳಕ್ಕೆ ಭೇಟಿ ನೀಡಿ ವೈಯಕ್ತಿಕ 25,000 ಧನ ಸಹಾಯ ನೀಡಿ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ BSC ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಸ್ತಗೀರ್ ಮುಲ್ಲಾ, ತಾಲೂಕು ಅಧ್ಯಕ್ಷ ರಮೇಶ್ ಐಹೊಳೆ, ಇಬ್ರಾಹಿಂ ಸಾಬ್ ಗೋಗಿ, ಬಂದೆ ನವಾಜ್ ಗೋಗಿ, ಮೊಹಮ್ಮದ್ ಅಶ್ಫಾಕ್ ಕರಜ್ಗಿ, ಅಲಿ ಸಾಬ್ ಹುಂಡೇಕರ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಪೊಲೀಸ್ ಸ್ಟೇಷನ್ ಕಳಿಸಿವಿ, ತಲಾಟೆ ಕಡೆ ಕಳಿಸಿ, ಮೊಬೈಲ್ ಕಳಿಸಿ ಈಗ ನಮ್ಮ ಇದ್ರಾಗ ಬರಂಗಿಲ್ಲ. ಈಗ ಪರಿಹಾರ ಕೊಡೋಕೆ ಬರಂಗಿಲ್ಲ. ಕಪಿಗದು ಅಂತ ಬಂದು ಸುತ್ತಲೂ ಹಾಕಿತ್ತು ಕಡಿ ಮೇರಿ ಕೂದಿಗೆ घर बनते हो निकाल के घर बनते कपड़े कपड़े क्या चीज़ ले रहे हैं 25 और अभी 10,000 ಅಸ್ಫಾ ಟ್ರಸ್ಟ್ ಹಾಗೂ APJ ಅಬ್ದುಲ್ ಕಲಾಂ ಗ್ರೂಪ್ ವತಿಯಿಂದ ಮೊಸರುನಾಡಿನ ಬಸ್ ನಿಲ್ದಾಣದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ರು. ವಿಜಯಪುರ ಜಿಲ್ಲೆಯ ಕೋಲ್ಹಾರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಬೇಸಿಗೆ ಪ್ರಯುಕ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಯಾಣಿಕರಿಗೆ ನೀರಿನ ದಾಹ ತೀರಿಸಲು ಶುದ್ಧ ಕುಡಿಯುವ ನೀರಿನ ಅಡವಟ್ಟಿಗೆಯನ್ನ ಅಸಫಾ ಟ್ರಸ್ಟ್ ಹಾಗೂ APJ ಅಬ್ದುಲ್ ಕಲಾಂ ಗ್ರೂಪ್ನವರು ಸ್ಥಾಪಿಸಿದರು. ಕೋಲ್ಹಾರ ಪಟ್ಟಣಕ್ಕೆ ಹುಬ್ಬಳ್ಳಿ, ಬಾಗಲಕೋಟ, ವಿಜಯಪುರ, ಬಸವನ ಬಾಗೇವಾಡಿ ಮಾರ್ಗವಾಗಿ ಸಂಚರಿಸುವ ಪ್ರಯಾಣಿಕರು ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಯ ಪ್ರಯಾಣಿಕರಿಗೆ ನೀರಿನ ಅರವಟ್ಟಿಗೆ ಅನುಕೂಲಕರವಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅಸ್ಫಾ ಟ್ರಸ್ಟ್ ಅಧ್ಯಕ್ಷ ಚಂದಾಗಿರಿಗಾವಿ, ಬಸ್ ನಿಲ್ದಾಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಬೇಸಿಗೆಯ ಪ್ರಯುಕ್ತವಾಗಿ ಕಳೆದ 8 ವರ್ಷದಿಂದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಂಡು ಬಂದಿರುತ್ತೇವೆ ಎಂದರು.
ಸಪಾ ಟ್ರಸ್ಟ್ ವತಿಯಿಂದ ಹಾಗೂ APJ ಅಬ್ದುಲ್ ಕಲಾಂ ಗ್ರೂಪ್ನಿಂದ ನಾವು ಬ್ಯಾಸಿಗೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಯೇವು. ನಾವು ಸತತ 8 ವರ್ಷದಿಂದ ನಾವು ಈ ಕುಡಿಯೋ ವ್ಯವಸ್ಥೆ ಮಾಡಾಕತ್ತೇವೆ. ಈ ಬಸ್ ಸ್ಟ್ಯಾಂಡ್ನಲ್ಲಿ ಬರೋ ಹೋಗೋ ಜನಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಇದ್ದಿದ್ದಿಲ್ಲ. ಆ ಥರಾಗಿ ನಾವು ಸಪಾ ಟ್ರಸ್ಟ್ ವತಿಯಿಂದ ನೀರನ್ನು ಇಟ್ಟಿದ್ದೇವೆ, ಸೇವೆಯನ್ನು ಮಾಡಾಕತ್ತೇವೆ. ಅವರು ವರ್ಷ ನಾವು 4-5 ಜಾಗನಾಗೆ ಇಡ್ತಿದ್ದೇವೆ ನೀರು. ಈ ವರ್ಷದಿಂದ ಬಸ್ ಸ್ಟ್ಯಾಂಡಿಗೆ ಅಷ್ಟೇ ಇಟ್ಟು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ಕುಡಿಯೋ ನೀರಿನ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಐತ್ರಿ, ತಂಪಿದೆ. ಅವರು ಪ್ರಯಾಣಿಕರಿಗೆ ನೀರು ಕುಡಿಯಲು ಏಕದಮ್ ಇದು ಆಗುತ್ತೆ. ನೀರು ಕುಡಿದು ಅವ್ರು ಮುಂದೆ ಹೋಗ್ತಾರೆ. ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸಾಹಿತಿ ಪತ್ರಕರ್ತ ಕಲ್ಲಪ್ಪ ಶಿವಶರಣ್ ಅವರು ತಹಶೀಲ್ದಾರ್ ಕಚೇರಿಯಲ್ಲಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಪತ್ರಕರ್ತರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಲವು ಸಂಪಾದನಾ ಗ್ರಂಥಗಳಲ್ಲಿ, ಪತ್ರಿಕೆಗಳಲ್ಲಿ ಲೇಖನ, ಕವನ, ಲಲಿತ ಪ್ರಬಂಧಗಳು ಪ್ರಕಟವಾಗಿವೆ. ವಿಜಯಪುರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೊಸಬರು ಮತ್ತು ಯುವಕರು ಅಧ್ಯಕ್ಷರಾಗಬೇಕೆಂಬುದು ಜಿಲ್ಲೆಯ ಕಸಾಪ ಸದಸ್ಯರ ಆಶಯವಾಗಿದ್ದು, ಈಗಾಗಲೇ ಹಲವು ಹಿರಿಯ ಸಾಹಿತಿಗಳನ್ನ ಭೇಟಿಯಾಗಿ ಅವರ ಮಾರ್ಗದರ್ಶನ ಪಡೆದು ನಾಮಪತ್ರ ಸಲ್ಲಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಆಗಬೇಕಿದ್ದು, ಜಿಲ್ಲೆಯಲ್ಲಿ ಆಗಿ ಹೋದ ಹಿರಿಯ ಸಾಹಿತಿಗಳ ಸ್ಮಾರಕಗಳು ಸ್ಥಾಪಿಸಬೇಕಿದೆ. ಜೊತೆಗೆ ನೆನೆಗುದಿಗೆ ಬಿದ್ದಿರುವ ನೂತನ ಜಿಲ್ಲಾ ಸಾಹಿತ್ಯ ಪರಿಷತ್ನ ಕಟ್ಟಡವನ್ನು ಪ್ರಾರಂಭಿಸಬೇಕಿದೆ. ಜೊತೆಗೆ ಬರವಣಿಗೆಯಲ್ಲಿ ಆಸಕ್ತಿ ಹೊಂದಿರುವ ಯುವ ಬರಹಗಾರರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸಾಹಿತ್ಯ ಪರಿಷತ್ತನ್ನು ಸಜ್ಜುಗೊಳಿಸುವುದು ನನ್ನ ಆಶಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಬಸವ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಸೋಮನಗೌಡ ಕಲ್ಲೂರ್, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ದಯಾನಂದ್ ಸಾವಳ್ಗಿ, ಮಾಹಿತಿ ಮತ್ತು ಪುಸ್ತಕ ಪ್ರಕಾಶ NB ರೋಡ್ಗಿ, ವಿಜಯ್ ಹಿರೇಮಠ್, ಸಾಮಾಜಿಕ ಕಾರ್ಯಕರ್ತ ಕೇಸು ಚೌಹಾಣ್, ಸಂತೋಷ್ ಸಜ್ಜನ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಾರ್ಟ್ ಸರ್ಕ್ಯೂಟ್ನಿಂದ ಅಂಗಡಿಗೆ ಆಕಸ್ಮಿಕ ಬೆಂಕಿ, ಲಕ್ಷಾಂತರ ಮೌಲ್ಯದ ನಷ್ಟ. ಸಿಡಿ ಕೇಸ್ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹ, DSS ರಾಜ್ಯ ಸಂಚಾಲಕರ ಒತ್ತಾಯ. MRT ತಾಂಬೋಳಿಯಿಂದ ಧನ ಸಹಾಯ, ಕುಟುಂಬಕ್ಕೆ ಸಾಂತ್ವನ ಹೇಳಿಕೆ. ಮೊಸರು ನಾಡಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ, ಹರ್ಷ ವ್ಯಕ್ತಪಡಿಸಿದ ಜನತೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಚುನಾವಣೆಗೆ ಸಾಹಿತಿ ನಾಮಪತ್ರ ಸಲ್ಲಿಕೆ. ಹೆಡ್ಲೈನ್ಸ್ ಪ್ರಾಯೋಜಕರು ಫಾರ್ ದಶಕ್ 50% ಆಫರ್ ಆನ್ ಆಲ್ ಕೋರ್ಸಸ್ ಆಟ್ ಅಸ್ಪೈರ್ ಸ್ಪಿರಿಟ್ ಟ್ರೈನಿಂಗ್ ಸೆಂಟರ್. ಒಳ್ಳೆಯ ಬಂಗಾರ, ಬೆಸ್ಟ್ ಡಿಸೈನ್ಸ್, ನ್ಯಾಯವಾದ ಮೇಕಿಂಗ್ ಚಾರ್ಜಸ್, ಫೇರ್ ಪ್ರೈಸ್ ಪ್ರಾಮಿಸ್, ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್. ಉತ್ತಮ ರುಚಿಕರ ಊಟ ಹಾಗೂ ತಿಂಡಿ, ವೆಜ್ ಅಂಡ್ ನಾನ್ ವೆಜ್ ವೆರೈಟೀಸ್, ಹೋಟೆಲ್ ಸ್ಪೈಸಿ ವೈಟ್. ನಿಮ್ಮ ಜೀವನದ ಎಲ್ಲ ಕಠಿಣ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ, ಪಂಡಿತ್ PM ಭಟ್ ಗುರೂಜಿ. ಮತ್ತೆ FM ವಾರ್ತೆಗಳ ಮರುಪ್ರಸಾರ ಬೆಳಿಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುತ್ತೆ. ತಪ್ಪದೆ ವೀಕ್ಷಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ FM ನ್ಯೂಸ್ ಕನ್ನಡ, ನಿಮ್ಮ ಧ್ವನಿಗೆ ನಮ್ಮ ಬೆಲ. Spirit,
a training service center for spoken English and soft skills. Best coaching center ವಿಜಯಪುರದಲ್ಲಿ. ಆಸ್ಪೈರ್ ಸ್ಪಿರಿಟ್ ಇನ್ಸ್ಟಿಟ್ಯೂಟ್ ನಲ್ಲಿ ಕೋವಿಡ್-19 ನ ತೀಕ್ಷ್ಣತೆಯನ್ನ ಪರಿಗಣಿಸಿ ನಮ್ಮಲ್ಲಿ ಬರುವ ಸ್ಟೂಡೆಂಟ್ಸ್ ಗಳಿಗೆ ಮೊದಲ ಪಾಠವೇ ಸೋಷಿಯಲ್ ಡಿಸ್ಟೆನ್ಸಿಂಗ್, ಕಂಪಲ್ಸರಿ ಮಾಸ್ಕ್ ಹಾಗೂ ಸ್ಯಾನಿಟೈಸ್ಡ್ ಎಂಟ್ರಿ. ಆಸ್ಪೈರ್ ಸ್ಪಿರಿಟ್ is celebrating its Dashak on completion of a decade in coaching. Dashak ಆಸ್ಪೈರ್ ಸ್ಪಿರಿಟ್ ನಡೆದು ಬಂದ 10 ವರ್ಷದ ಸಾಧನೆ ತಂದಿದೆ ಸ್ಟೂಡೆಂಟ್ಸ್ಗೆ ಒಂದು ಸದಾವಕಾಶ. ದಶಕ್ Join today to get 50% off on all courses, including complete course package. ದಶಕ್ನ ಬೆನಿಫಿಟ್ಗಳು: ಲೈಫ್-ಟೈಮ್ ಮೆಂಬರ್ಶಿಪ್ ಕಾರ್ಡ್, ರಿಪಿಟೇಷನ್ ಫೆಸಿಲಿಟಿ, ಫ್ಲೆಕ್ಸಿಬಲ್ ಟೈಮಿಂಗ್. ಇದರೊಂದಿಗೆ ಸ್ಟಾರ್ಟರ್ಸ್ ಗಳಿಗಾಗಿ ಸಿಂಪಲ್ ವೊಕ್ಯಾಬ್ಯುಲರಿ, ರೀಡಿಂಗ್, ರೈಟಿಂಗ್, ಮೇಕಿಂಗ್ ವರ್ಡ್ಸ್, ರಿವಿಷನ್ ಕ್ಲಾಸಸ್, ಆಕ್ಟಿವಿಟೀಸ್ ಹಾಗೂ ಇನ್ನು ಅನೇಕ ಬಗೆಯ ಟ್ರೈನಿಂಗ್ಗಳು. ಜಾಯಿನ್ ಟುಡೇ at Aspire Spirit. Get maximum benefits for lifetime, that too at your convenience. Address: Aspire Spirit, Main Branch, 2nd floor, Alpha Complex, opposite Old Municipal Corporation, Gandhi Chowk, Vijayapura. Office phone number 08352 255 586. Mobile number 88612 62775 9945 877464. Hotel Udupi Vaibhav, Pure Veg AC Family Restaurant. ವಿಜಯಪುರದ ಡಕ್ಕೆ ರಸ್ತೆಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಹೋಟೆಲ್ ಉಡುಪಿ ವೈಭವ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್, ತಂದೂರ್, ಚಾಟ್ಸ್ ಅಂಡ್ ಜ್ಯೂಸ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಲ್ಲಿ ಎಲ್ಲಾ ತರಹದ ಟಿಫನ್ ದೋಸಾ ಐಟಮ್ಸ್ ಹಾಗೂ ಬೇವರೇಜ್ ಗಳು ದೊರೆಯುತ್ತದೆ. ಬೆಸ್ಟ್ ಪ್ಲೇಸ್ ಟು ಹ್ಯಾವ್ ಲಂಚ್ ಇನ್ ಉಡುಪಿ ವೈಭವ್. ನಮ್ಮಲ್ಲಿ ಸೌತ್, ನಾರ್ತ್ ಇಂಡಿಯನ್ ಥಾಲಿ, ರೋಟಿ, ಚಪಾತಿ ಹಾಗೂ ರೈಸ್. ಸ್ಪೆಂಡ್ ಯೋರ್ ಈವ್ನಿಂಗ್ ಇನ್ ಉಡುಪಿ ವೈಭವ್ ಹೋಟೆಲ್ ವಿತ್ ಚೈನೀಸ್ ನೂಡಲ್ಸ್ ಮತ್ತು ಇನ್ನು ಅನೇಕ ಸ್ವಾದಿಷ್ಟವಾದ ಪದಾರ್ಥಗಳು ಹಾಗೂ ರುಚಿಕರವಾದ ಸ್ವೀಟ್ಸ್ ದೊರೆಯುತ್ತದೆ. ಡಿನ್ನರ್ ನಲ್ಲಿ ಸೂಪ್, ಸ್ಟಾರ್ಟರ್ಸ್, ತಂದೂರಿ ಸ್ಟಾರ್ಟರ್ಸ್, ಸ್ಪೆಷಲ್ ತಂದೂರಿ ಸ್ಟಾರ್ಟರ್ಸ್, ತಂದೂರಿ ರೋಟಿ ಐಟಮ್ಸ್, ನಾರ್ತ್ ಇಂಡಿಯನ್ ಮೇನ್ ಕೋರ್ಸ್, ಬಾಸುಮತಿ ರೈಸ್ ಐಟಮ್ಸ್ ಮತ್ತು ಮೀಲ್ಸ್. ಉಡುಪಿ ವೈಭವ್ ಪ್ರೊವೈಡ್ಸ್ ಎಸಿ ಪಾರ್ಟಿ ಹಾಲ್, ಎಸಿ ಫ್ಯಾಮಿಲಿ ಸರ್ವಿಸ್ ಹಾಲ್, ಫ್ಯಾಮಿಲಿ ಗೆಟ್ ಟುಗೆದರ್, ಬರ್ತ್ಡೇ ಫಂಕ್ಷನ್ಸ್, ಕಾನ್ಫರೆನ್ಸ್ ಹಾಗೂ ಇನ್ನು ಬಹಳಷ್ಟು ಕಾರ್ಯಕ್ರಮಗಳಿಗೆ ಸೂಕ್ತವಾದ ಸ್ಥಳ. ನಿಮಗಾಗಿ ಔಟ್ಡೋರ್ ಕ್ಯಾಟರಿಂಗ್ ಹಾಗೂ ಹೋಮ್ ಡೆಲಿವರಿ ಹೋಟೆಲ್ ಉಡುಪಿ ವೈಭವ್ ನಲ್ಲಿ ಸರ್ವಿಸ್ ಕೊಡಲಾಗುತ್ತದೆ. ಕಮ್ ಎಂಜಾಯ್ ವಿತ್ ಯೋರ್ ಫ್ಯಾಮಿಲಿ ಓನ್ಲಿ ಇನ್ ಹೋಟೆಲ್ ಉಡುಪಿ ವೈಭವ್ ವಿತ್ ಆಂಪಲ್ ಪಾರ್ಕಿಂಗ್ ಸ್ಪೇಸ್. ಅಡ್ರೆಸ್: ನಿಯರ್ ಇಟಗಿ ಪೆಟ್ರೋಲಿಯಂ ಪಂಪ್, ಟಕ್ಕೆ ರೋಡ್, ವಿಜಯಪುರ. ಫಾರ್ ಬುಕಿಂಗ್ ಕಾಂಟ್ಯಾಕ್ಟ್ 8792643722 8792643733. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.